2-3 ಬಾರಿ ಒಂದು ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣದಲ್ಲಿ ಯಾವಾಗ ಕರ್ಕೊಂಬರ್ತೀಯಪ್ಪ ಅಂತಕ್ಕಂಥ ಒಂದು ಮಾತಾಡ್ತೀವಿ. ಅದು ಇವತ್ತು ನನಗೆ ನೋವಿದೆ. ಅವರಿಗೆ ಅಂಥ ಒಂದು ಸನ್ನಿವೇಶಗಳನ್ನು ತಡಿಲಾರ್ದೇ ಇವತ್ತು ಇಂಥ ಒಂದು ದಿನವನ್ನು ನಾವೇನು ಕಾಣಬೇಕಾಗಿದೆ. ಬಹುಶಃ ಇನ್ನೂ ಒಂದು 3-4 ವರ್ಷಗಳು ಆ ರೀತಿಯ ಒಂದು ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅದನ್ನು ದೇವರು ತೀರ್ಮಾನ ಮಾಡಿರೋದು, ನಾವಲ್ಲ. ಆ ದೇವರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕು, ಅದನ್ನು ಹೇಳ್ತೇನೆ. ಅದರ ಜೊತೆಗೆ ಇವತ್ತು ಈ ಸ್ಥಳ ಏನಿದೆ, ಕುಟುಂಬದಲ್ಲಿ ಅಂತಿಮವಾಗಿ ನಮ್ಮ ಕುಟುಂಬದ ಎಲ್ಲ ಅಣ್ಣ ತಮ್ಮಂದರು ತಂಗಿರು ಎಲ್ಲರೂ ಸೇರಿ ನಮ್ಮ ತಂದೆಯವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಈ ಸ್ಥಳವನ್ನು ಇಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಸಾಮಾಜಿಕವಾಗಿ ಯಾವ ರೀತಿಯಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಇವತ್ತು ಸಮಸ್ಯೆಗಳೆಲ್ಲ ಇರ್ತಕ್ಕಂಥವ್ರು ಈ ಸ್ಥಳದಲ್ಲಿ ಬಂದು ನೆಮ್ಮದಿಯ ಜೀವನ ಮತ್ತು ಇಲ್ಲಿಂದ ಉತ್ತಮವಂತ ರೀತಿಯಲ್ಲಿ ಹೊರಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಯಾವ್ಯಾವ ರೀತಿಯ ಒಂದು ಕೆಲಸಗಳು ಇಲ್ಲಾಗಬೇಕು. ನಾಡಿನಲ್ಲಿರ್ತಕ್ಕಂಥ ಸಂಕಷ್ಟದಲ್ಲಿರ್ತಕ್ಕಂಥ ಜನತೆಗೆ ಒಂದು ಭಾಗ ನಮ್ಮ ಹಳೆಯ ಸಂಸ್ಕೃತಿ ಯಾವ ರೀತಿ ಉಳಿಸ್ಬೇಕು ಮತ್ತು ಅವರಿಬ್ಬರ ನಮ್ಮ ತಂದೆಯವರು ಇನ್ನೂ ಬಹುಶಃ ನಮ್ಮ ಜೊತೆಯಲ್ಲಿ 7-8 ವರ್ಷ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದೇವೆ. ಆದರೆ ಒಂದು ನಮಗೆ ಭಯ ಇರತಕ್ಕಂಥದ್ದು, ನಮ್ಮ ತಾಯಿ ಮತ್ತು ಅವರಲ್ಲಿ ಇರ್ತಕ್ಕಂಥ ಒಂದು ಒಬ್ರಿಗೊಬ್ಬರಲ್ಲಿ ಆ ಒಂದು ಆತ್ಮೀಯ ಭಾವನೆಗಳೇನು ಇಟ್ಕೊಂಡಿದ್ರು, ಅದರ ಕೊರಗಿನಲ್ಲಿ ಸ್ವಲ್ಪ ಅವರಿಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ಬೋದು ಅಂತಕ್ಕಂಥ ಭಯವೂ ಇದೆ ನಮಗೆ. ಅದರಿಂದ ಅವರ ಜೊತೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಯಾರಾದರೂ ಒಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದಕ್ಕೆ ಕುಟುಂಬದಲ್ಲಿ ಇರಬೇಕು ಅನ್ನೋದು ಸಹ ನಮ್ಮಲ್ಲೇ ಒಂದು ತೀರ್ಮಾನಗಳು ಮಾಡ್ತೇವೆ. ಅದರ ಜೊತೆಗೆ ಇಲ್ಲಿ ಬಹುಶಃ ಒಂದು ವಿಶ್ವಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಅವರಿಬ್ಬರ ಹೆಸರಿನಲ್ಲಿ ಇದು ನಮಗೆ ಸ್ವಂತಕ್ಕಲ್ಲ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಸದಸ್ಯರುಗಳ ಒಂದು ಯಾವುದೇ ರೀತಿಯಲ್ಲಿ ಇದರಲ್ಲಿ ನಾವು ಮೂಗು ತೋರಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ರೀತಿಯ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಈ ಸ್ಥಳದಲ್ಲಿ ಏನು ಒಂದು ನೋಡ್ಕೊಳ್ತಕ್ಕಂಥ ವಿಷಯದಲ್ಲಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೇನೆ. ಅದನ್ನು ನಮ್ಮ ತಂದೆಯವ್ರ ಜೊತೆನೂ ಮಾತಾಡಿದ್ದೇನೆ, ನಮ್ಮ ಕುಟುಂಬದ ಸದಸ್ಯರ ಜೊತೆನೂ ಮಾತಾಡಿದ್ದೇನೆ. ಯಾವುದೇ ರೀತಿಯ ರಾಜಕೀಯದ ಸೋಂಕು ಈ ಸ್ಥಳದಲ್ಲಿರಬಾರದು. ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಮಹತ್ವ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಸ್ಥಳದಲ್ಲಿ ನಾವೇನು ಈ ಭಾಗದ ನಮ್ಮ ರೈತರು, ಬಹುಶಃ ನಾನು ಈ ಒಂದು ಕೆಲವು ರೈತರನ್ನ ಕರೆಸಿ ಮಾತಾಡಿದಾಗ ಅವರು ಅತ್ಯಂತ ಸಂತೋಷದಿಂದ, ನೆನ್ನೆನೂ ಸಹ ಕರೆಸಿದ್ದು, ಅವರೆಲ್ಲರ ಜೊತೆನೂ ಮಾತಾಡಿದ್ದೇನೆ. ಅವ್ರಿಗೆ ಏನು ಸಂತೃಪ್ತಿಯಾಗಿ ಈ ಭೂಮಿಯನ್ನು ಸಂತೋಷ ಬಿಟ್ಕೊಡ್ತಕ್ಕಂಥದ್ದಕ್ಕೆ ಅವ್ರು ಏನು ನಮ್ಮಿಂದ ನಿರೀಕ್ಷೆ ಮಾಡಿದ್ರು ಅದು ಎಲ್ಲ ರೀತಿಯಲ್ಲೂ ಆ ನಿರೀಕ್ಷೆಯನ್ನು ಮಾಡಿಕೊಟ್ಟಿದ್ದೇವೆ. ಮುಂದೆನೂ ಸಹ ಆ ಕುಟುಂಬಗಳಿಗೆ ಈ ಜಾಗದಲ್ಲಿ ಅವ್ರ ಕುಟುಂಬದಲ್ಲಿ ಕೆಲವರು ಬದುಕ್ತಕ್ಕಂಥದ್ದಕ್ಕೆ ಅವ್ರಿಗೂ ಅವಕಾಶಗಳಿದ್ದಾರೆ ಹೇಳಿದ್ದೇನೆ. ಅವರಿಗೆ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದಕ್ಕೆ ಅವ್ರಿಗೇನು ಇಲ್ಲಿ ಮುಂದಿನ ದಿನಗಳ ಅನುಕೂಲ ಆಗ್ತದೆ ಅದೆಲ್ಲವನ್ನು ವಿವರಿಸಿದ್ದೇನೆ. ಇದು ನಾಡಿನ ಜನತೆಗೆ ಸಮರ್ಪಣೆ ಮಾಡ್ತಕ್ಕಂಥ ಜಾಗ ಇದು ಅವರಿಬ್ಬರ ಹೆಸರು. ಇದರಲ್ಲಿ ನಮ್ಗೆ ಯಾವುದೇ ರೀತಿಯ ನಮ್ಮ ಕುಟುಂಬದ ಇನ್ವಾಲ್ವ್ಮೆಂಟು ಓನ್ಲಿ ಡೆವಲಪ್ಮೆಂಟ್ ಇರ್ಬೋದು, ಪ್ಲಸ್ ಜನರಿಗೆ ಇಲ್ಲಿ ಏನು ಆಗಬೇಕಾಗ್ತದೆ, ಅನಾಥ ಮಕ್ಕಳಿಗೆ, ಅಲ್ಲಿಂದ ವಯಸ್ಸಾಗಿರ್ತಕ್ಕಂಥವ್ರಿಗೆ, ನಮ್ಮ ರೈತ ಬಂಧುಗಳಿಗೆ ಕೆಲವು ರಿಸರ್ಚ್ನ ಮಾಡ್ತಕ್ಕಂಥ ಒಂದು ಸೆಂಟರ್ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು ಏನಿದೆ, ಒಂದು ಸಂಸ್ಕೃತ ಪಾಠಶಾಲೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಯೋಜನೆಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಧಾರ್ಮಿಕವಾಗಿ ನಡೆಸ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನು ಮತ್ತು ಸಾಮಾಜಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಸ್ವಾರ್ಥದ ಒಂದು ಭಾವನೆಗಳನ್ನು ಇಟ್ಕೊಳ್ಳದೆ ಸಮಾಜದ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಅವರ ಮಕ್ಕಳ ರೀತಿ ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು. ನಾನು ಆ ವಿಷಯದ ನಮ್ಮ ಅಣ್ಣ ತಮ್ಮದ್ರ ಜೊತೆನೂ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. ಬಹುಶಃ ಇದು ಒಂದು ಮಾದರಿಯಾಗಿ ಈ ಭೂಮಿ ಇರೋವರೆಗೆ ಶಾಶ್ವತವಾಗಿ ನೆಲೆಸಿ ನಮ್ಮ ತಾಯಿ ತಂದೆಯ ಹೆಸರಿನಲ್ಲಿ ಅವರಿಗೆ ಬದುಕಿಗೆ ನೆರಳಾಗ್ತಕ್ಕಂಥ, ಬದುಕಿಗೆ ದಾರಿ ತೋರಿಸ್ತಕ್ಕಂಥ ಯೋಜನೆಗಳನ್ನು ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ನೀರಿನ ಚೇನ್ ತಯಾರು ಮಾಡಿಟ್ಟಿದ್ದೇನೆ ನಾನು. ಅದನ್ನೆಲ್ಲವನ್ನು ನಮ್ಮ ಕುಟುಂಬದ ಸದಸ್ಯರ ಜೊತೆ ಹಂಚ್ಕೊಂಡಿದ್ದೇನೆ. ಎಲ್ಲರ ಸಹಕಾರ ಇದೆ.
ಅದನ್ನು ಇಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು ಬಹುಶಃ ಇನ್ನೊಂದು 15-20 ದಿವಸಗಳ ನಂತರ ಪ್ರಾರಂಭ ಮಾಡಿ 2-3 ವರ್ಷದೊಳಗೆ ಈ ನಾಡಿನ ಜನತೆಯ ಒಂದು ಬಡವರಿಗೆ ಯಾವ ರೀತಿ ಅನುಕೂಲಗಳಾಗಬೇಕು ಅದನ್ನು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.